Hello students. Today we'll start with the first unit, that is basic concept of cost and management accounting. So I think this is your new syllabus or new subject which till now you have been not concentrated. ಅಂದ್ರೆ ಇಲ್ಲಿ ನೀವು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನ ನೀವು ಇಲ್ಲಿ ತನಕ ಕಲ್ತಿಲ್ಲದ್ದು ಆದ್ರೆ this is not so difficult because it is completely like your accounts. ನಿಮ್ಮ accounts ಹೆಂಗಿದೆ ಅದೇ ರೀತಿ ಇದೆ ಇಲ್ಲಿ, ಆದರೆ ಸ್ವಲ್ಪ slightly changes ಇರುತ್ತೆ ನಿಮಗೆ. Okay, so this is the introductory part or basic concept of cost and management we are going to study in the first unit. So what are the main things you are going to cover up in your first unit ಅಂತ ಹೇಳಿದ್ರೆ meaning and definition, cost, costing, cost accounting, cost accountancy and management accounting, objectives of cost accounting, limitations of financial accounting, relationship between cost accounting and financial accounting, advantages of cost accounting, systems, methods and techniques of cost accounting. Okay, ಇದಿಷ್ಟು ನೀವು ಈ ಪರ್ಟಿಕ್ಯುಲರ್ ಯೂನಿಟ್ ಅಲ್ಲಿ ನೀವು ಕಲಿಯುವಂಥದ್ದು. Okay, so before going to your actual cost and management subject, so ಈಗ ನಿಮಗೆ ಇದರಲ್ಲಿ ಇಂಟ್ರೊಡಕ್ಟರಿ ಪಾರ್ಟ್ ಕೊಟ್ಟಿದ್ದಾರೆ. ಸೊ ಏನು ಇದರಲ್ಲಿ ಆಕ್ಚುಲಿ ನಾವು ತಿಳ್ಕೊಳ್ಬೇಕು, ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು. ಸೊ ಆಸ್ ಇಫ್ ಇಟ್ ಇಸ್ ಎನ್ ಇಂಟ್ರೊಡಕ್ಟರಿ ಪಾರ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇಟ್ ಇಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹ್ಯಾಸ್ resulted in the birth of large businesses and organizations. These organizations were more multifaceted and vibrant. This has led to the development of a subject called cost accounting. So the origin and evolution of cost accounting can be traced back to the industrial revolution. It has come into existence to help the businessman to record and keep a track of their cost and expenses. ನೋಡಿ, ಇದು ಮುಂಚಿತವಾಗಿನೇ ಇದ್ದಂತಹ ಒಂದು ಏನು ಕಾಸ್ಟ್ ಅಕೌಂಟಿಂಗ್ ಇದು. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ಯಾವಾಗ ಆಯ್ತು, ಈ ವರ್ಲ್ಡ್ ವಾರ್ ಎಲ್ಲ ಆಯ್ತಲ್ಲ, ಸೆಕೆಂಡ್ ವರ್ಲ್ಡ್ ವಾರ್ ಎಲ್ಲ, ಆ ಟೈಮಲ್ಲಿ ಆಕ್ಚುಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತು. ಸೊ ಅಂತ ಟೈಮಲ್ಲಿ ಆಕ್ಚುಲಿ ಇದು ಈ ಕಾಸ್ಟ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ಬೆಳಕಿಗೆ ಬಂದಿದೆ. ಸೊ ಬಿಫೋರ್ ದ ಗೋಲ್ಡನ್ ಏಜ್ ಆಫ್ ಇಂಡಸ್ಟ್ರಿಯಲೈಸೇಷನ್, ದ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್ ಹ್ಯಾಡ್ ಓನ್ಲಿ ವೇರಿಯಬಲ್ ಕಾಸ್ಟ್ ಅಂಡ್ ನಾಟ್ ದ ಫಿಕ್ಸ್ಡ್ ಕಾಸ್ಟ್. ನೋಡಿ, ಅಲ್ಲಿ ಮುಂಚೆ ಬರೀ ವೇರಿಯಬಲ್ ಕಾಸ್ಟ್ ಇತ್ತು, ಫಿಕ್ಸ್ಡ್ ಕಾಸ್ಟ್ ಅಂತೇಳಿ ಇರಲಿಲ್ಲ. ದೀಸ್ ಕಾಸ್ಟ್ ವರ್ ರಿಲೇಟೆಡ್ ಟು ಲೇಬರ್, ಮೆಟೀರಿಯಲ್ ಅಂಡ್ ಅದರ್ ಸಚ್ ವೇರಿಯಬಲ್ಸ್ ಕಾಸ್ಟ್. However, when industrialization took off, these business had made more fixed costs. These are the costs which do not vary according to the output. Some examples ಇಲ್ಲಿ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ ಮೀನ್ಸ್ ಅಂದ್ರೆ ರೆಂಟ್, ಡೆಪ್ರಿಸಿಯೇಷನ್, ಸ್ಟೋರೇಜ್ ಕಾಸ್ಟ್ ಎಕ್ಸೆಟ್ರಾ. ಸೊ ಇದೆಲ್ಲ ನಿಮಗೆ ಫಿಕ್ಸ್ಡ್ ಕಾಸ್ಟ್ ಬರುತ್ತೆ. ಅಂದ್ರೆ ಮುಂಚೆ ಗೋಲ್ಡನ್ ಏಜ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಅಲ್ಲಿ ಏನಿತ್ತು, ಆ ಟೈಮಲ್ಲಿ ಫಿಕ್ಸ್ಡ್ ಕಾಸ್ಟ್ ಇರಲಿಲ್ಲ, ಬರೀ ವೇರಿಯಬಲ್ ಕಾಸ್ಟ್ ಗಳನ್ನ ಮಾತ್ರ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ರು ಕಾಸ್ಟಿಂಗ್ ಅಲ್ಲಿ. ಬಟ್ ಇವಾಗ ಫಿಕ್ಸ್ಡ್ ಬಂದಿದೆ, ವೇರಿಯಬಲ್ ಬಂದಿದೆ. ಇದು ನಿಮಗೆ ಜಸ್ಟ್ ಹಿಸ್ಟಾರಿಕಲ್ ಇದನ್ನ ನಿಮಗೆ ತಿಳ್ಕೊಳ್ಬೇಕು ಅಂತ ಹೇಳೋದಕ್ಕೆ ಇಂಟ್ರೊಡಕ್ಟರಿ ಪಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಇಫ್ ಯು ಕಮ್ ಫಾರ್ ದ ಥರ್ಡ್ ಪ್ಯಾರಾಗ್ರಾಫ್, ಅದರಲ್ಲಿ ನೋಡಿ, ಇಲ್ಲಿ as railroads, the steel industry and other such large industries developed, understanding fixed cost became important. So allocating them became important to managers and the owners for their decision making, pricing and product development, and this was the organization of modern cost accounting. ನೋಡಿ, ಇಲ್ಲಿಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ರೈಲ್ಸ್ ಬಂದಾಗ ಮತ್ತೆ ರೈಲ್ ರೋಡ್ಸ್ ಆಗಿರ್ಬೋದು, ಸ್ಟೀಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಈ ತರ ಇಂಡಸ್ಟ್ರಿಗಳೆಲ್ಲ ಒಂದೊಂದಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ಅವರಿಗೆ ಫಿಕ್ಸ್ಡ್ ಕಾಸ್ಟ್ ಬಗ್ಗೆ ಅವರಿಗೆ ತುಂಬಾ ಕಾಳಜಿ ಆಯ್ತು. ಸೊ ಅದರಿಂದಾಗಿ ಮ್ಯಾನೇಜರ್ಸ್ ಅಥವಾ ಓನರ್ಸ್ ಏನ್ ಮಾಡಿದ್ರು, ಅವ್ರ ಡಿಸಿಷನ್ ಮೇಕಿಂಗ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತಿತ್ತು ಫಿಕ್ಸ್ಡ್ ಕಾಸ್ಟ್ ಇದ್ದಾಗ. ಸೊ ಅದಕ್ಕೆ ಅದನ್ನ ಇಂಪ್ಲಿಕೇಶನ್ಸ್ ಮಾಡಿದ್ದಾರೆ. ದ ಡೆವಲಪ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಕಾಸ್ಟ್ ಅಕೌಂಟಿಂಗ್ ಇಸ್ ವೆರಿ ಫಾಸ್ಟ್ ಅಂಡ್ ದ ಫೀಲ್ಡ್ ಕವರ್ಡ್ ಬೈ ಇಟ್ ಆರ್ ಎಕ್ಸ್ಪ್ಯಾಂಡಿಂಗ್ ಇನ್ ಅ magnitude that it becomes difficult for management to lay down management policies to guide management decisions or evaluate operations. Management performance is provided by financial accounting. So ಇಲ್ಲಿ ಏನಾಯ್ತು ಅಂತಂದ್ರೆ, ಡೆವಲಪ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಕಾಸ್ಟ್ ಅಕೌಂಟಿಂಗ್ ಇಸ್ very fast and field covered by expanding in the magnitude that it becomes difficult for management to lay down the management policies. So ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದಾಗಿನೇ ಪರ್ಫಾರ್ಮೆನ್ಸಸ್ ಇನ್ ಕೇಸ್ ಆಫ್ ಬರೀ ಫೈನಾನ್ಷಿಯಲ್ ಅಕೌಂಟಿಂಗ್ ಮಾತ್ರ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ಈವನ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಕಾಸ್ಟ್ ಅಕೌಂಟಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದನ್ನ ಅವರು ಇಲ್ಲಿ ಆಕ್ಚುಲಿ ಅರ್ಥ ಮಾಡ್ಕೊಂಡ್ರು. ಸೊ ಇದೊಂದು ಕಾರಣದಿಂದಾಗಿ ಇಂಟ್ರೊಡಕ್ಟರಿ ಪಾರ್ಟ್ ಅಲ್ಲಿ ನಿಮಗೆ ಕಾಸ್ಟ್ ಅಕೌಂಟಿಂಗ್ ನ ಯಾಕೆ ಇಂಪ್ಲಿಮೆಂಟೇಷನ್ಸ್ ಮಾಡ್ತಾರೆ ಅಂತೇಳಿ ಬಂತು.
Then if you come for the limitations of financial accountings, ನೋಡಿ ಈ ಲಿಮಿಟೇಷನ್ಸ್ ಏನಿದೆ, ಈ ಲಿಮಿಟೇಷನ್ಸ್ ನಿಮಗೆ ಆಕ್ಚುಲಿ ಒಂದು ಫೈನಾನ್ಷಿಯಲ್ ಅಕೌಂಟ್ ಏನು ಡ್ರಾಬ್ಯಾಕ್ಸ್ ಇರುತ್ತೆ, ಆ ಡ್ರಾಬ್ಯಾಕ್ಸ್ ಇರೋದ ಕಾರಣಕ್ಕೆ ನಿಮಗೆ ಆಕ್ಚುಲಿ ಕಾಸ್ಟ್ ಅಕೌಂಟಿಂಗ್ ಬಂದಿರೋದು. ನೋಡಿ, ಸಪ್ಲೈಸ್ ಇನ್ಸಫಿಷಿಯಂಟ್ ಇನ್ಫಾರ್ಮೇಶನ್ಸ್. ನೋಡಿ, ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಇನ್ಸಫಿಷಿಯಂಟ್ ಇನ್ಫಾರ್ಮೇಶನ್ಸ್ ನ ಸಪ್ಲೈ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಆಸ್ ಎ ಹೋಲ್ ಅಂಡ್ ನಾಟ್ ಇಂಡಿವಿಜುವಲ್ ವೈಸ್. ದಟ್ ಈಸ್, it does not record information relating to product wise, department wise. ಅಂದ್ರೆ ಪ್ರಾಡಕ್ಟ್ ವೈಸ್ ಮತ್ತೆ ಡಿಪಾರ್ಟ್ಮೆಂಟ್ ವೈಸ್ ಅದು ಇಂಡಿವಿಜುವಲ್ ವೈಸ್ ಅದನ್ನ ನಿಮಗೆ ಕ್ಯಾಲ್ಕುಲೇಷನ್ ಮಾಡಕ್ ಆಗಲ್ಲ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ. ಇದು ಒಂದು ಡ್ರಾಬ್ಯಾಕ್ ಆಗ್ತದೆ, ಅದಕ್ಕೆ ಕಾಸ್ಟ್ ಅಕೌಂಟಿಂಗ್ ಮಾಡಿದ್ದಾರೆ. ಇನ್ನೊಂದು, ಕಂಟ್ರೋಲಿಂಗ್ ಕಾಸ್ಟ್ ಇಸ್ ನಾಟ್ ಪಾಸಿಬಲ್. ನೋಡಿ, ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನಿಮಗೆ ಯಾವುದೇ ತರ ಕಾಸ್ಟ್ ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್ ಸಿನ್ಸ್ ದ ಕಾಸ್ಟ್ ಆರ್ ನೋನ್ ಅಟ್ ದ ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರ್. ನೋಡಿ, ಕಾಸ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋದೇ ಒಂದು ವರ್ಷದ ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರ್ ಅಂತ ಆಗಿರೋದ್ರಿಂದಾಗಿ ನಿಮಗೆ ಕಾಸ್ಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ, ಕಾಸ್ಟ್ ಕಂಟ್ರೋಲ್ ಸಹ ಮಾಡ್ಲಿಕ್ಕೆ ಆಗಲ್ಲ ಯಾವ್ದ್ರಲ್ಲಿ, ಅಕೌಂಟಿಂಗ್ ಅಲ್ಲಿ. ಸೊ ಇದು ಸಹ ಒಂದು ಡ್ರಾಬ್ಯಾಕ್ ಆಗ್ತದೆ. Okay, next one is historical in nature. Since the financial accounting records all the transaction relating to a particular period, it is rather historic in nature. In short, present financial information is relating to a past period and not for the future. ನೋಡಿ, ಸೊ ಇದ್ರಲ್ಲಿ ಈಗ ಹಿಸ್ಟಾರಿಕಲ್ ಇನ್ಫಾರ್ಮೇಶನ್ಸ್ ನಿಮಗೆ ಫೈನಾನ್ಷಿಯಲ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಅಥವಾ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಇಲ್ಲ. ಸೊ ಅದು ಸಹ ಒಂದು ಡ್ರಾಬ್ಯಾಕ್ ಆಗ್ತದೆ. ಓಕೆ, ದೆನ್ ಅಗೇನ್ ರೆಕಾರ್ಡಿಂಗ್ ಆಕ್ಚುಯಲ್ ಕಾಸ್ಟ್ ನ ನೀವು ಮಾಡಕ್ ಹೋದ್ರೆ ಇದು ಅಷ್ಟೇ. ನೋಡಿ, ದ ಫೈನಾನ್ಷಿಯಲ್ ಅಕೌಂಟಿಂಗ್ ರೆಕಾರ್ಡ್ಸ್ ದ ಆಕ್ಚುಯಲ್ ಕಾಸ್ಟ್ ಓನ್ಲಿ, ದಟ್ ಇಸ್ ದ ಹಿಸ್ಟಾರಿಕಲ್ ಕಾಸ್ಟ್ ಆಫ್ ದಿ ಅಸೆಟ್ಸ್. ಹಳೆ ಹಿಸ್ಟಾರಿಕಲ್ ಕಾಸ್ಟ್ ನ ಅಸೆಟ್ ನ ಮಾತ್ರ ರೆಕಾರ್ಡ್ ಮಾಡ್ತದೆ. ದ ವ್ಯಾಲ್ಯೂ ಆಫ್ ದಿ ಅಸೆಟ್ ಮೇ ಬಿ ಚೇಂಜ್ಡ್, ಬಟ್ ಇಟ್ ರೆಕಾರ್ಡ್ಸ್ ಓನ್ಲಿ ದ ಕಾಸ್ಟ್ ಆಫ್ ಎಕ್ವಿಸಿಷನ್ ಆಫ್ ಸಚ್ ಅಸೆಟ್ಸ್. ಸೊ ಈ ತರ ಪ್ರಾಬ್ಲಮ್ ಇರೋದ್ರಿಂದ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಅದು ಡಸ್ ನಾಟ್ ರೆಕಾರ್ಡ್ಸ್. ಆಕ್ಚುಲಿ ಫೈನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಇಟ್ ವಿಲ್, ಇನ್ ಅದರ್ ವರ್ಡ್ಸ್, ಫೈನಾನ್ಷಿಯಲ್ ಅಕೌಂಟ್ ಡಸ್ ನಾಟ್ record the prices of fluctuations or changes in the price level. So as a result, it does not present the correct information. ಅದಕ್ಕೆ ರೆಕಾರ್ಡಿಂಗ್ ಆಕ್ಚುಯಲ್ ಕಾಸ್ಟ್ ನಿಮ್ಗೆ ಆಗೋದು ಕಾಸ್ಟಿಂಗ್ ಅಲ್ಲಿ ಮಾತ್ರ. ಅಂಡ್ ಡಿಫಿಕಲ್ಟಿ ಇನ್ ಪ್ರೈಸ್ ಫಿಕ್ಸೇಷನ್. ನೋಡಿ, ನಿಮ್ಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನೀವು ಫೈನಲಿ ನೀವು ಹೋಗೋದೇ ನೀವು ಫೈಂಡ್ ಔಟ್ ಮಾಡೋದು ಪ್ರಾಫಿಟ್ ಅಂಡ್ ಲಾಸ್. ಬಟ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನೀವು ಪ್ರಾಫಿಟ್ ಅಂಡ್ ಲಾಸ್ ಮಾತ್ರ ಅಲ್ಲ ಫೈಂಡ್ ಔಟ್ ಮಾಡೋದು, ಫಿಕ್ಸೇಷನ್ ಆಫ್ ಕಾಸ್ಟ್ ಕ್ಯಾನ್ ಬಿ ಆಲ್ಸೋ ಡನ್. ಒಂದು ಪ್ರಾಡಕ್ಟ್ ಗೆ ಪ್ರೈಸ್ ನ ಫಿಕ್ಸೇಷನ್ ಮಾಡೋದು ಸಹ ನಿಮಗೆ ಕಾಸ್ಟಿಂಗ್ ಅಲ್ಲಿ ಮಾತ್ರ ಆಗೋದು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ವಿ ನೋ ದಟ್ ದ ಟೋಟಲ್ ಕಾಸ್ಟ್ ಆಫ್ ಅ ಪ್ರಾಡಕ್ಟ್ ಕ್ಯಾನ್ ಬಿ obtained only when all expenses relating to a product have been incurred. That is why it is not possible to ascertain the price of the product in advance for the purpose of estimation of selling price as total cost. That is a fixed cost, variable cost, direct cost and indirect cost of a product depends on the many factors. All such factors cannot be supplied by financial account. ನೋಡಿ, ಇದೆಲ್ಲ ಫಿಕ್ಸ್ಡ್ ಕಾಸ್ಟ್ ಆಗಿರ್ಬೋದು, ವೇರಿಯಬಲ್ ಕಾಸ್ಟ್, ಡೈರೆಕ್ಟ್ ಕಾಸ್ಟ್, ಇಂಡೈರೆಕ್ಟ್ ಕಾಸ್ಟ್, ಇದು ಯಾವ್ದನ್ನ ಸಹ ನಿಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನೀವು ಸ್ಟಡಿ ಮಾಡಲ್ಲ. ಸೊ ಅದು ಡಿಫಿಕಲ್ಸಿ ಇನ್ ದ ಪ್ರೈಸ್ ಫಿಕ್ಸೇಷನ್ ಅಂಡ್ ಇನ್ಎಡೆಕ್ವೇಟ್ ಇನ್ಫಾರ್ಮೇಶನ್ ಫಾರ್ ರಿಪೋರ್ಟರ್ಸ್. ಸೊ ಈಗ ರಿಪೋರ್ಟ್ ಮಾಡ್ಲಿಕ್ಕೆ ಇದು ತುಂಬಾ ಇನ್ಎಡೆಕ್ವೇಟ್ ಇನ್ಫಾರ್ಮೇಶನ್ಸ್, ನಿಮ್ಗೆ ಇನ್ಫಾರ್ಮೇಶನ್ಸ್ ಯಾವ್ದು ನಿಮಗೆ ಕರೆಕ್ಟ್ ಆಗಿ ಸಿಗಲ್ಲ. ನೋಡಿ, ಇಟ್ ವಿಲ್ ನಾಟ್ ಪ್ರೊವೈಡ್ ಯು ದ ಆಕ್ಚುಯಲ್ ಇನ್ಫಾರ್ಮೇಶನ್, ರಿಕ್ವೈರ್ಡ್ ಇನ್ಫಾರ್ಮೇಶನ್ಸ್ ನಿಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಸಿಗಲ್ಲ. ಇನ್ನೊಂದು, ನೋ ಅನಾಲಿಸಿಸ್ ಆಫ್ ಲಾಸಸ್. ಅನಾಲಿಸಿಸ್ ಆಫ್ ಲಾಸಸ್ ನ ಎಲ್ಲಿಂದ ನಿಮ್ಗೆ ಅರೈಸ್ ಆಯ್ತು ಅಂತ ಹೇಳೋದನ್ನ ನೀವು ಅನಲೈಸ್ ಮಾಡೋದಿಲ್ಲ ಯಾವ್ದ್ರಲ್ಲಿ, ಅಕೌಂಟಿಂಗ್ ಅಲ್ಲಿ. ನೋ ಸ್ಟ್ಯಾಂಡರ್ಡ್ ಟು ಅಸೆಸ್ ದ ಪರ್ಫಾರ್ಮೆನ್ಸಸ್. ಯಾವುದೇ ತರ ಒಂದು ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಇಲ್ಲ, ಒಂದು ಪರ್ಫಾರ್ಮೆನ್ಸಸ್ ನ ಅಸೆಸ್ ಮಾಡ್ಲಿಕ್ಕೆ ಯಾವುದೇ ತರ ಸ್ಟ್ಯಾಂಡರ್ಡ್ಸ್ ನಿಮಗೆ ಅಕೌಂಟಿಂಗ್ ಅಲ್ಲಿ ಇಲ್ಲ. ಬಟ್ ಕಾಸ್ಟಿಂಗ್ ಅಲ್ಲಿ ವಿ ವಿಲ್ ಹ್ಯಾವ್ ದಟ್ ಸ್ಟ್ಯಾಂಡರ್ಡ್ಸ್. ನೋ ಡೇಟಾ ಫಾರ್ ಕಂಪ್ಯಾರಿಸನ್ ಅಂಡ್ ಡಿಸಿಷನ್ ಮೇಕಿಂಗ್. ನೋಡಿ, ಇಲ್ಲಿ it does not provide information about individual product, department, employee and hence comparison between the performances of the departments, products and employees is highly challenging ಅಂಡರ್ ಫೈನಾನ್ಷಿಯಲ್ ಅಕೌಂಟಿಂಗ್. ನೋಡಿ, ಇಲ್ಲಿ ನಿಮಗೆ ಡೇಟಾ ಆಫ್ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗಲ್ಲ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ, ಬಟ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾಡ್ತಾರೆ. ಲೆಸ್ ಯೂಸ್ಫುಲ್ ಫಾರ್ ಅನಾಲಿಸಿಸ್. So it is less useful for making analysis like why the profit of last year is of such a small amount ಅಂತ ಹೇಳದ್ನ, despite of fact that output has increased substantially. If an order is accepted, is the price obtainable sufficient to show a profit or etc. So ಇದು ನಿಮ್ಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾಡ್ತೀರಾ, ಬಟ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಅನಾಲಿಸಿಸ್, ಯೂಸ್ಫುಲ್ ಆಫ್ ಅನಾಲಿಸಿಸ್ cannot be done in accounting, so it can be done in the costing. So
this is some of the informations relating to the limitations of financial accounting. And we'll come for the next aspect, that is evolution of cost accounting. So evolution andre ಏನು? So evolution andre ಹೇಗೆ ಅದು ಕಾಸ್ಟ್ ಅಕೌಂಟಿಂಗ್ ಬಿಲ್ಡ್ ಅಪ್ ಆಯಿತು, ಸೊ ಯಾವ ರೀತಿಯಾಗಿ ಎಲ್ಲಿಂದ ಹೇಗೆ ಬಂತು ಅಂತ ಹೇಳೋದು ಒಂದು ಎವಲ್ಯೂಷನ್ ನಿಮಗೆ ಹೇಳ್ತೀನಿ. ಸೊ ದ ಎನ್ವಿರಾನ್ಮೆಂಟ್ ಆಫ್ ಅ ಬಿಸ್ನೆಸ್ ಇನ್ ದ ಮಾಡರ್ನ್ ವರ್ಲ್ಡ್ ಇಸ್ ವೆರಿ ಕಾಂಪ್ಲೆಕ್ಸ್ ಅಂಡ್ ಡೈನಾಮಿಕ್. ನಿಮಗೆ ಗೊತ್ತಿರೋ ಹಾಗೆ ಇಟ್ ಇಸ್ ವೆರಿ ಬಿಗ್ ಬಿಸ್ನೆಸ್. ಅ ಬಿಸ್ನೆಸ್ ಹ್ಯಾಸ್ ಟು navigate many complex factors such as competitions, new entrants, risk, uncertainty. So this makes the running and expansion of these companies much more intricate and difficult. So this was not the case before industrialization, when the business were small and in a relatively simpler environment. So for the successful management of the business in the current modern world, they require a lot of input and process. ನೋಡಿ ಇದು ಒಂದು evolution actually ಆಗ್ತಿದ್ದು. ಮುಂಚೆ ಅಷ್ಟೆಲ್ಲ ಇದಿದ್ರು ಕೂಡ ಸಿಂಪಲ್ ಆಗಿ ವೆರಿ ಸ್ಮಾಲ್ ಮತ್ತೆ ಅದು ರಿಲೇಟಿವ್ಲಿ ಸಿಂಪ್ಲರ್ ಎನ್ವಿರಾನ್ಮೆಂಟ್ ಇತ್ತು. ಸೊ ಅಲ್ಲಿ ಒಂದು ಸಕ್ಸಸ್ಫುಲ್ ಮ್ಯಾನೇಜ್ಮೆಂಟ್ ಆಫ್ ಅ ಬಿಸ್ನೆಸ್ ಅಲ್ಲಿ ಆಗ್ತಾ ಇರ್ಲಿಲ್ಲ ಮಾಡ್ಲಿಕ್ಕೆ. ಇನ್ ದ ಕರೆಂಟ್ ಮಾಡರ್ನ್ ವರ್ಲ್ಡ್ ಯು can not be done, and they require a lot of input and processes. So it is lot of input and processes is very much important here. So adrandagi we have to concentrate on the development of not only the financial accounting but also cost accounting so important ಆಗ್ತದೆ. ನೋಡಿ ಇಲ್ಲಿ only traditional financial accounting is not sufficient for effective management of a medium and large size business organization. ನೋಡಿ ಬರೀ ಫೈನಾನ್ಷಿಯಲ್ ಅಕೌಂಟಿಂಗ್ ಮಾತ್ರ ಇಂಪಾರ್ಟೆಂಟ್ ಆಗಲ್ಲ ಒಂದು ಬಿಸ್ನೆಸ್ ಗೆ. ಬಟ್ so with time there was the origin and evolution of a branch of financial accounting, the cost accounting process. In the last few decades, the cost accounting has seen rapid evolution and growth in the business world. New procedures and techniques were developed to further refine the process of cost accounting. The idea behind developing cost accounting was to negate the limitations of the traditional accounting system. So ನೋಡಿ ಇಲ್ಲಿ ಅಕೌಂಟಿಂಗ್ ಮಾತ್ರ ಒಂದು ಇಂಪಾರ್ಟೆನ್ಸ್ ಇಲ್ಲ. ಸೊ ಈಗ ಒಂದು ಎವಲ್ಯೂಷನ್ ಹಿಂಗಾಗಿದೆ ಅಂತ ಹೇಳಿದ್ರೆ ಕಾಸ್ಟ್ ಅಕೌಂಟಿಂಗ್ ಆಲ್ಸೋ ಈಸ್ ಹ್ಯಾವಿಂಗ್ ಮೋರ್ ಮೋರ್ ಡಿಮಾಂಡ್ ದ್ಯಾನ್ ದ ಅಕೌಂಟಿಂಗ್ ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಕಾಸ್ಟ್ ಅಕೌಂಟಿಂಗ್ ವಿಲ್ ಹೆಲ್ಪ್ ದ ಆರ್ಗನೈಸೇಷನ್ ಟು ಕಂಟ್ರೋಲ್ ಕಾಸ್ಟ್ ಅಂಡ್ ಮ್ಯಾಕ್ಸಿಮೈಸ್ ಎಫಿಷಿಯನ್ಸಿ. ನೋಡಿ ಕಾಸ್ಟ್ ನ ಕಂಟ್ರೋಲ್ ಮಾಡಬಹುದು, ಎಫಿಷಿಯನ್ಸಿನ ಜಾಸ್ತಿ ಮಾಡಬಹುದು, ಸಮಥಿಂಗ್ ಫೈನಾನ್ಷಿಯಲ್ ಅಕೌಂಟಿಂಗ್ ಕೆನಾಟ್ ಆಫರ್. ಸೊ ಎರಡು ಆಸ್ಪೆಕ್ಟ್ ನ ಕಾಸ್ಟ್ ಅಕೌಂಟಿಂಗ್ ಮಾಡಬಹುದು ಬಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಮಾಡ್ಲಿಕ್ಕೆ ಆಗಲ್ಲ. That is the reason we have to study cost accounting. So ಇಲ್ಲಿ ಒಂದು ಮೀನಿಂಗ್ ಕೊಟ್ಟಿದ್ದಾರೆ ನಿಮಗೆ. ಮೀನಿಂಗ್ relating to your cost and definitions. Cost is the value of money that has been used up to produce something or deliver a service and hence is not available for use anymore. ನೋಡಿ ಇಲ್ಲಿ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ಕಾಸ್ಟ್ ಅಂದ್ರೆ ಏನು ಅಂತ ಹೇಳಿ, ಇದು ಫಸ್ಟ್ ನಿಮಗೆ ಕಾಸ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಇಟ್ ಇಸ್ ದ ವ್ಯಾಲ್ಯೂ ಆಫ್ ಮನಿ. ಕಾಸ್ಟ್ ಮೀನ್ಸ್ ಕಾಸ್ಟ್ ಅಂತ ಹೇಳಿದ್ರೆ ವ್ಯಾಲ್ಯೂ ಆಫ್ ಮನಿ ದಟ್ ಹ್ಯಾಸ್ ಬಿನ್ ಯೂಸ್ಡ್ ಅಪ್ ಟು ಪ್ರೊಡ್ಯೂಸ್ something or deliver a service and hence is not available for the use of anymore. So according to the business dictionary, cost is defined as a monetary valuations of effort, material, resources, time and utilities consumed, risk incurred and opportunity foregone in production and delivery of a good or services. So ಇದೆಲ್ಲಾನು ನಿಮಗೆ ಡೆಫಿನಿಷನ್ಸ್ ಅಲ್ಲಿ ಬರುತ್ತೆ. So according to this, the costing meaning is a techniques and process of ascertaining cost. So these techniques consist of principles and rules which governs the procedure of ascertaining the cost of product or services. ಇದು ಇಲ್ಲಿ ನಿಮಗೆ ಡೆಫಿನಿಷನ್ಸ್ ಮತ್ತೆ ಮೀನಿಂಗ್ಸ್ ನ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಡಿಫ್ರೆಂಟ್ ಮೀನಿಂಗ್ ಅಂಡ್ ಡೆಫಿನಿಷನ್ಸ್ ಇದೆ. ಸೊ ಇದರಲ್ಲಿ ಎರಡು ಮಾತ್ರ ತಿಳ್ಕೊಂಡ್ರೆ ಸಾಕು. ಜಸ್ಟ್ ಯು ರೀಡ್ ಅಪ್ ಇದೆ. ಆಕ್ಚುಲಿ ಕಾಸ್ಟಿಂಗ್ ಅಂತ ಹೇಳಿದ್ರೆ ಲೈಕ್ ನೋಡಿ ಇಲ್ಲಿ ಕಾಸ್ಟ್ ಮೀನಿಂಗ್ ಮತ್ತೆ ಡೆಫಿನಿಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕಾಸ್ಟಿಂಗ್ ಅಂತ ಹೇಳಿದಾಗ ಏನಾಯ್ತು, ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಆಯ್ತು. ಈಗ ನೋಡಿ ಇದು ಇಟ್ ಇಸ್ ಅ ಟೆಕ್ನಿಕ್ಸ್ ಅಂಡ್ ಅ ಪ್ರೋಸೆಸ್ ಆಫ್ ಅಸರ್ಟೈನಿಂಗ್ ಕಾಸ್ಟ್. ಇಲ್ಲಿ ಬರೀ ವ್ಯಾಲ್ಯೂ ಆಫ್ ಮನಿ ಮಾತ್ರ ಬರುತ್ತೆ ಕಾಸ್ಟ್ ಅಲ್ಲಿ. ಕಾಸ್ಟಿಂಗ್ ಅಂತ ಹೇಳಿದಾಗ ಇಟ್ ಇಸ್ ದ ಟೆಕ್ನಿಕ್ಸ್ ಅಂಡ್ ಪ್ರೋಸೆಸ್ ಆಫ್ ಅಸರ್ಟೈನಿಂಗ್ ಕಾಸ್ಟ್. ಅದ್ರಲ್ಲಿ ನಿಮಗೆ ಈಗ ರೂಲ್ಸ್ ಮತ್ತೆ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡ್ತೀರಾ. ಸೊ ಅದನ್ನ ನೀವು ಮಾಡಿ ಕ್ಯಾಲ್ಕುಲೇಷನ್ಸ್ ಮಾಡೋದು, ಪ್ರಾಬ್ಲಮ್ಸ್ ನ ಕ್ಯಾಲ್ಕುಲೇಷನ್ಸ್ ಮಾಡೋದು ಅಥವಾ ಪ್ರೊಸೀಜರ್ಸ್ ನ ಫಾಲೋ ಅಪ್ ಮಾಡ್ತೀರಾ. ಅಂಡ್ ಇಫ್ ಯು ಕಮ್ ಫಾರ್ ದ ಮೀನಿಂಗ್ ಅಂಡ್ ಡೆಫಿನಿಷನ್ ಆಫ್ ಕಾಸ್ಟ್ ಅಕೌಂಟಿಂಗ್, ನೋಡಿ ಇದು ಮೀನಿಂಗ್ ಆಫ್ ಕಾಸ್ಟ್
ಇದು ಕಾಸ್ಟಿಂಗ್. ಈಗ ಕಾಸ್ಟ್ ಅಕೌಂಟೆನ್ಸಿ. ಕಾಸ್ಟ್ ಅಕೌಂಟಿಂಗ್ ಮೀನ್ಸ್ ಇಟ್ ಇಸ್ ದ ಕ್ಲಾಸಿಫೈಯಿಂಗ್, ರೆಕಾರ್ಡಿಂಗ್ ಅಂಡ್ ಅಪ್ರೋಪ್ರಿಯೇಟ್ allocation of expenditure for the determination of the cost of products or services, and for the management it includes the ascertainment of the cost of every unit job or contract as may be appropriate. So ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೀವೀಗ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಇಲ್ಲಿ ಹೇಳಕ್ ಹೋದ್ರೆ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಇಟ್ ಇಸ್ ದ ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಕಾಸ್ಟಿಂಗ್. ಇಲ್ಲಿ ನೀವು ಕ್ಲಾಸಿಫೈ ಮಾಡ್ತೀರಾ, ರೆಕಾರ್ಡಿಂಗ್ ಮಾಡ್ತೀರಾ, ಅಪ್ರೋಪ್ರಿಯೇಟ್ ಅಲೋಕೇಶನ್ಸ್ ಮಾಡ್ತೀರಾ, ಎಕ್ಸ್ಪೆಂಡಿಚರ್ ಆಫ್ ದಿ ಡಿಟರ್ಮಿನೇಷನ್ ಆಫ್ ದಿ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ ಮಾಡ್ತೀರಾ, ಅಂಡ್ ಫಾರ್ ದ ಪ್ರೆಸೆಂಟೇಷನ್ ಆಫ್ ದಿ ಸೂಟೇಬಲ್ ಅರೇಂಜ್ಮೆಂಟ್ ಡೇಟಾಸ್ ಮಾಡ್ತೀರಾ, ಫಾರ್ ದ ಪರ್ಪಸ್ ಆಫ್ ಕಂಟ್ರೋಲ್ ಅಂಡ್ ಗೈಡೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದೆಲ್ಲನೂ ಸಹ ನೀವು ಏನ್ ಮಾಡ್ತೀರಾ ಅಂದ್ರೆ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡಿ ಅಲ್ಲಿ ನೀವು ಎಂಟ್ರಿ ಮಾಡ್ತೀರಾ. ಸೊ ಫಸ್ಟ್ ಇದರಲ್ಲಿ ಜಸ್ಟ್ ವ್ಯಾಲ್ಯೂ ಆಫ್ ಮನಿನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೆಕೆಂಡ್ ಕಾಸ್ಟಿಂಗ್ ಅಲ್ಲಿ ನೀವು ಟೆಕ್ನಿಕ್ಸ್ ನ ಮತ್ತೆ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೀಜರ್ಸ್ ನ ಫಾಲೋ ಅಪ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ಏನಾಗ್ತದೆ, ತಗೊಂಡಂತ principles and procedures na utilize ಮಾಡಿ we are going to actually record in the books of account. ಅದಕ್ಕೆ ನೋಡಿ ಇದನ್ನ ನಾವು ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಹೌ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ಓಕೆ, ಅದೇ ತರ ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಕಾಸ್ಟ್ ಅಕೌಂಟೆನ್ಸಿ. ಸೊ ವಾಟ್ ಇಸ್ ಕಾಸ್ಟ್ ಅಕೌಂಟೆನ್ಸಿ? ಇಲ್ಲಿ ಕಾಸ್ಟ್ ಅಕೌಂಟೆನ್ಸಿ ಇಟ್ ಇಸ್ ದ ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ cost accounting. So cost accountancy is the application of costing and cost accounting principles, methods and techniques to the science, art and practice of cost control and the ascertainment of profitability as well as the presentation of information for the purpose of managerial decision making. ನೋಡಿ ಇಲ್ಲಿಗ ನಿಮಗೆ ಇದೇ ಹೇಳ್ತದೆ, ಇಟ್ ಈಸ್ ದ ಅಪ್ಲಿಕೇಶನ್ ಆಫ್ ಕಾಸ್ಟಿಂಗ್. ಅಂದ್ರೆ ನಿಮ್ಮ ಕಾಸ್ಟಿಂಗ್ ನ ನೀವು ಇಲ್ಲಿ ಅಪ್ಲೈ ಮಾಡ್ತೀರಾ. ಅಂಡ್ ಕಾಸ್ಟ್ ಅಕೌಂಟಿಂಗ್, ಕಾಸ್ಟಿಂಗ್ ಅಲ್ಲಿ ಇರುವಂತಹ ಪ್ರಿನ್ಸಿಪಲ್ಸ್ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮತ್ತೆ ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ಮೆಥಡ್ಸ್ ನ ಟೆಕ್ನಿಕ್ಸ್ ನ ಆಕ್ಚುಲ್ ಆಗಿ ನೀವು ಇಲ್ಲಿ ಅಪ್ಲಿಕೇಶನ್ ಮಾಡದೆ ಕಾಸ್ಟ್ ಅಕೌಂಟೆನ್ಸಿಯಲ್ಲಿ. ಓಕೆ, ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಕಾಸ್ಟ್ ಅಕೌಂಟೆನ್ಸಿ. ಅಂಡ್ ಇಫ್ ಯು ಕಮ್ ಫಾರ್ ದ ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಇದು ನೋಡಿ ಸ್ವಲ್ಪ ಡಿಫರೆಂಟ್ ಇದೆ. ಮ್ಯಾನೇಜರಿಯಲ್ ಅಕೌಂಟಿಂಗ್ ಇಸ್ ದ ಪ್ರಾಕ್ಟಿಸ್ ಆಫ್ ಐಡೆಂಟಿಫೈಯಿಂಗ್, measuring, analyzing, interpreting and communicating financial information to managers for the pursuit of an organization's goal. It varies from financial accounting because the intended purpose of managerial accounting is to assist users internal to the company in making well-informed business decisions. So, ಇಲ್ಲಿ ನಿಮಗೆ this is the next part. ನಿಮ್ಮ meaning and definition ಅಲ್ಲಿ next management ಅಂತ ಹೇಳಿದಾಗ it will include financial consequences ಮತ್ತು ಕಾಸ್ಟ್ ಕಾನ್ಸಿಕ್ವೆನ್ಸಸ್ ನ ಇನ್ಕ್ಲೂಡ್ ಮಾಡುತ್ತೆ. ಸೊ ಇದು ನಿಮಗೆ ಜಸ್ಟ್ ಇಂಟ್ರೊಡಕ್ಟರಿ ಪಾರ್ಟ್ ನಿಮಗೆ ಗೊತ್ತಿದ್ರೆ ಸಾಕು. ಸೊ ಈಗ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ನಿಮಗೆ ಡಿಫರೆನ್ಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಗ್ಗೆ ಹೇಳ್ತೀನಿ. ಅದ್ರಲ್ಲಿ ನಿಮಗೆ ಅರ್ಥ ಆಗ್ತದೆ ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದ್ರೆ ಏನು, ಎರಡರದ್ದು ಇನ್ಫಾರ್ಮೇಶನ್ಸ್ ನಿಮಗೆ ಕಂಪ್ಯಾರಿಸನ್ಸ್ ನ ನೆಕ್ಸ್ಟ್ ಸೆಷನ್ ಅಲ್ಲಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.